ಏನ್ ಗೊತ್ತಾ ಗೈಸ್, ಫ್ಲಾಶ್ ಬ್ಯಾಕ್. ಆದ್ರೆ ನೀನ್ ಕುಳ್ಳಕ್ಕೆ ಐತಿಯಲ್ಲ ಅಲ್ಲೆಲ್ಲ ಬಂದು ಉಟ್ಬಿಟ್ಟಿದ್ಯಾ ನನ್ನ ಜೀವ ತಿನ್ನಕ್ಕೆ ಅಂತ. ಎಲ್ಲೋದ್ರೂ ಫಸ್ಟು ನಾವೆಲ್ಲ ಅಲ್ಲಿ ಇಲ್ಲಿ ಪ್ಲೇಸಸ್ನ ಹುಡುಕಿದ್ರೆ ನಮ್ಮ ಮನೆಯವರು ಹೋಟೆಲ್ ಹುಡ್ಕೊಂಡು ಫಸ್ಟ್ ಬಂದು ಕುತ್ಕೊಬಿಡ್ತಾರೆ. ಬೆಟ್ಟದ ಮಧ್ಯೆ ಫಾಗ್. ಫಾಗು, ಇನ್ನು ಮಳೆಗಾಲದಲ್ಲಂತೂ ಅಲ್ಲಲ್ಲಿ ವಾಟರ್ ಫಾಲ್ಸ್ ಇದ್ರಂತೂ ಸ್ವರ್ಗನೇ ಕಣ್ಮುಂದೆ. Hi friends, welcome back to my YouTube channel and welcome to Meghalaya. ಇಳಿಬೇಕಾದ್ರೆ ಈಸಿ ಇತ್ತು, ಹತ್ಬೇಕಾದ್ರೆ ಹತ್ಕೊಂಡು You have to post it, no? I am the YouTuber. ಎಲಿಫೆಂಟ್ ವಾಟರ್ ಫಾಲ್ಸ್ ಇದು ಮೇಘಾಲಯದ ಶಿಲಾಂಗ್ನಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಅಪ್ಪರ್ ಶಿಲಾಂಗ್ನಲ್ಲಿದೆ. ಈ ವಾಟರ್ ಫಾಲ್ ಬಂದು ನೀರು 3 ಸ್ಟೆಪ್ ರೀತಿಯಲ್ಲಿ ಹರಿಯುತ್ತೆ. ಸ್ಥಳೀಯರು ಇದಕ್ಕೆ ಅವ್ರದ್ದೇ ಆದ ಕಾಶಿ ಭಾಷೆಯಲ್ಲಿ ವೈ ಇಸೈಟ್ ಅಂತ ಫಸ್ಟ್ ಸ್ಟೆಪ್ ಅನ್ನ, ವೈ ಲಾಂಗ್ ಅಂತ ಸೆಕೆಂಡ್ ಸ್ಟೆಪ್ ಅನ್ನ, ವೈ ಪಾನ ಅಂತ 3ನೇ ಸ್ಟೆಪ್ ಅನ್ನ ಕರೀತಾರೆ. 3ನೇ ಸ್ಟೆಪ್ ಜಲಪಾತ ಎತ್ತರದಿಂದ ವಿಶಾಲವಾಗಿ ಹರಿಯುತ್ತೆ. ಅದೇ ನೋಡಿ ಇದು. ಇದಕ್ಕೆ ಎಲಿಫೆಂಟ್ ವಾಟರ್ ಫಾಲ್ಸ್ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ, ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ವಾಟರ್ ಫಾಲ್ಸ್ ಹತ್ರ ಆನೆ ಆಕಾರ ಹೋಲು ಅಂತ ಒಂದು ದೊಡ್ಡ ಬಂಡೆ ಇತ್ತಂತೆ. ಆದ್ರಿಂದ ಇಲ್ಲಿಯ ಸ್ಥಳೀಯರು ಇದಕ್ಕೆ ಕಾಶ್ಯಾಟ್ ಪಟಾಂಗ್ ಹೋ ಅಂತ ಇಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ ಆದ ಕಾಶಿ ಭಾಷೆಯಲ್ಲಿ ಕರೀತಿದ್ರಂತೆ. ನಂತರ ಬಂದು ಬ್ರಿಟಿಷರು ಇದಕ್ಕೆ ಎಲಿಫೆಂಟ್ ವಾಟರ್ ಫಾಲ್ಸ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ದುರದೃಷ್ಟವಶಾತ್ ಇದು 1897ರಲ್ಲಿ ಭೂಕಂಪನದಲ್ಲಿ ಈ ಬಂಡೆ ನಾಶವಾಯಿತು ಅಂತ ಹೇಳ್ತಾರೆ. ಹತ್ತು ಬಟ್ ಅದೇ ಎಲ್ಲ ಕಡೆ ಚಿಕ್ಕ ಮಕ್ಳು ಕರ್ಕೊಬಂದ್ರೆ ಕಷ್ಟ. ಒಂದೆರಡು ಪ್ಲೇಸಸ್ ಆದರೆ ಓಕೆ, ಎಲ್ಲ ಕಡೆ ಹಿಂಗೆ ಹತ್ಕೊಂಡು ಹೋಗ್ಬೇಕಂದ್ರೆ ಚಿಕ್ಕ ಮಕ್ಳು ಕರ್ಕೊಬಂದರೆ ತುಂಬ ಕಷ್ಟ. ನಮಗೆ ಸಾಕಾಗ್ತದೆ. ಇಳಿಬೇಕಾದ್ರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇಳಿದ್ಬಿಟ್ವಿ. ಹತ್ತಬೇಕಾದ್ರೆ ನಮ್ಮ ಪಿಕ್ಚರ್ ಬೀಳ್ತಾ ಇದೆ. ನೋಡಿ ಇಲ್ಲಿ ಪಾನಿಪುರಿ ಬೇರೆ ಸಿಗುತ್ತಂತೆ, ಚೆನ್ನಾಗಿದೆ ಕೆಫೆ. ಏನು ಹೆಸರು? ಫೈನಲ್ ಓಪನ್ ಇದೆ ಅಂತೆ. ಏನಾದ್ರು ಟ್ರೈ ಮಾಡ್ತೀರಾ? ಅಯ್ಯೋ ಇಲ್ಲಿ ಅಲ್ಲ, ಹೊಡಿದು ಇಲ್ಲಿ ಅನ್ಕೊಳ್ಳಿ. ಚಿಕ್ಕ ಜೇನುಹುಳಗಳು ನಿಮ್ಗೆ ಕಾಣ್ತಾ ಇದೆಯಾ ಎಲ್ಲೋ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಚಿಕ್ಕ ಜೇನು ಹಾರ್ತಾ ಇದೆ. ನಮ್ಮ ಕಡೆ ಇದಕ್ಕೆ ಮಿಶ್ರಿ ಅಂತೀವಿ, ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ. ಮಲೆನಾಡು ಕಡೆ ಈ ಚಿಕ್ಕ ಜೇನಿಗೆ ಮಿಶ್ರಿ ಅಂತ ಕರೀತಾರೆ. ಇಲ್ಲಿ ಟ್ರೆಡಿಷ್ನಲ್ ವೇರ್, ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಮೇಘಾಲಯ ನೋಡಿ ಹೆಂಗ್ ಬದಲಾವಣೆ ಆಗ್ತಾ ಇದ್ದಾರೆ ಅಂತ. ನೋಡಿ ಹೆಂಗ್ ಬದಲಾವಣೆ. ಹಾಯ್, ಹೇಗೆ ಕಾಣ್ತಾ ಇದ್ದೀನಿ? ಬರ್ತಾ ಹಿಮಾಲಯನ್ ಆಗಿದ್ದೀನಿ. ಅಲ್ಲ, ಹಿಮಾಲಯನ್ ಅಲ್ಲ, ಮೇಘಾಲಯನ್. ಬದಲಾವಣೆ. ಏನ್ ಗೊತ್ತಾ ಗೈಸ್, ಫ್ಲಾಶ್ ಬ್ಯಾಕ್. ಆದ್ರೆ ನೀನ್ ಕುಳ್ಳಕ್ಕೆ ಐತಿಯಲ್ಲ ಅಲ್ಲೆಲ್ಲ ಬಂದು ಉಟ್ಬಿಟ್ಟಿದ್ಯಾ ನನ್ನ ಜೀವ ತಿನ್ನಕ್ಕೆ ಅಂತ. ಎಲ್ಲೋದ್ರೂ ಫಸ್ಟು ನಾವೆಲ್ಲ ಅಲ್ಲಿ ಇಲ್ಲಿ ಪ್ಲೇಸಸ್ನ ಹುಡುಕಿದ್ರೆ ನಮ್ಮ ಮನೆಯವರು ಹೋಟೆಲ್ ಹುಡ್ಕೊಂಡು ಫಸ್ಟ್ ಬಂದು ಕುತ್ಕೊಬಿಡ್ತಾರೆ. ಯಾಕ್ರಿ? ಯಾಕಂದ್ರೆ ಹೊಟ್ಟೆ ಅಷ್ಟು ಟೈಮ್ ಸರಿಯಾಗಿ ತಿನ್ಬೇಕಾಗುತ್ತೆ, ಅದಕ್ಕೋಸ್ಕರ. ಇಲ್ಲ ಅದನ್ನ ನಡೆಯಕ್ಕಾಗಲ್ಲ, ತಾಕತ್ತಿರಲ್ಲ, ಅದಕ್ಕೋಸ್ಕರ ಅಷ್ಟು ತಿನ್ಕೊಂಡು ಎಲ್ಲಿ ಬೇಕಾದ್ರೆ ಓಡಬಹುದು. ನಿಮ್ಮ ಮನೆಯಲ್ಲೂ ಯಾರಾದರೂ ಈ ಥರ ಇದ್ರೆ ಕಮೆಂಟ್ ಮಾಡಿ. Last price bolo amma. Color I'm not liking. ಸೊ ಮುಗೀತು ಎಲಿಫೆಂಟ್ ವಾಟರ್ ಫಾಲ್ ನೋಡಿದ್ದು. ಇವಾಗ ಹೋಗ್ತಾ ಇರೋದು ಮಾಸ್ಮೈ ಕೇವ್ ಅಲ್ವಾ? ಏನೋ ಅದು ಹೆಸರು ಪ್ರೊನೌನ್ಸಿಯೇಷನ್ನೇ ಬರ್ತಾಯಿಲ್ಲ ನಮಗೆ. ಮಾಸ್ಮೈ ಕೇವ್ ಅಂತ ಅಲ್ಲಿಗೆ ನೋಡೋಕ್ಕೆ ಅಂತ ಹೊರಟಿದ್ದೀವಿ. ಇಲ್ಲಿಂದ 58 ಕಿಲೋಮೀಟ್ರ್ ಇದೆ ಅಲ್ಲಿಗೆ.
ನೋಡೋಣ ಎಷ್ಟೊತ್ತು ತಗೊಳುತ್ತೆ ಅಂತ. ಬಟ್ ರೋಡ್ ಏನಂತ ಚಿಕ್ಕದೇನಿಲ್ಲ, ಪರವಾಗಿಲ್ಲ, ದೊಡ್ಡದಾಗಿದೆ, ಹೋಗ್ಬೋದು. ಇಲ್ಲಿಂದ 1 hour ಬೇಕಂತೆ. ಹೋಗೋಣ. ರೋಡ್ ಸಣ್ಣದಲ್ವಾ, ಸ್ವಲ್ಪ 42 ಕಿಲೋಮೀಟರ್ ಇದೆ. ಅದೇ ಇಲ್ಲಿ ಸಣ್ಣ ಇಲ್ಲ, ಮುಂದೆ ಏನಾದ್ರು ಸಣ್ಣ ಇರ್ಬೋದೇನೋ. ಬಟ್ ಈಗ ರೋಡ್ಗೋಸ್ಕರ ಬೆಟ್ಟ ಗುಡ್ಡ ಎಲ್ಲ ಕೊರೆದ್ಬಿಟ್ಟು ರೋಡ್ ಮಾಡ್ತಾ ಇದ್ದಾರೆ. ಈ ಸೈಡ್ ತರನೇ ಈ ಸೈಡು ಇತ್ತು. ರೋಡ್ಗೋಸ್ಕರ ಎಲ್ಲ ಮಧ್ಯೆ ರೋಡ್ ಚಿಕ್ಕ ರೋಡ್ ಅಲ್ವಾ, ಹಂಗಾಗಿ ರೋಡ್ ದೊಡ್ಡ ಮಾಡ್ತಾ ಇದ್ದಾರೆ. ಇದು ಮೋಸ್ಟ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅನ್ಸುತ್ತೆ. ಇಲ್ಲೊಂದು ಹೊಳೆ ಇದೆ, ಎಲ್ಲ ನೋಡಿದ್ರು ಲ್ಯಾಂಡ್ ಸ್ಲೈಡ್ ಆದಂಗೆ ಕಾಣ್ತಾ ಇದೆಯಲ್ಲ. ಲಾಸ್ಟ್ ಟೈಮ್ ಮಳೆ ಎಲ್ಲೋ ಮಳೆಗಾಲದಲ್ಲಿ ಇದು ದೊಡ್ಡ ನದಿ ಅನ್ಸುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಬರೀ ಕಲ್ಗಳೇ ಇದಾವೆ, ಬರೀ ನೀರಿಲ್ಲ ಅಷ್ಟೇ. ನದಿ ಮಾತ್ರ ಇದೆ, ನದಿಲಿ ನೀರೇ ಇಲ್ಲ. ಸುತ್ತಮುತ್ತ ಕೂಡ ಲ್ಯಾಂಡ್ ಸ್ಲೈಡ್ ಆಗಿದೆ, ಮಳೆಗಾಲದಲ್ಲೆಲ್ಲ ಆಗಿರೋದು ಮೋಸ್ಟ್ಲಿ. ನೇಚರ್ ಮಧ್ಯ ಫುಲ್ ಗಾಳಿ, ಒಳ್ಳೆ ವೆದರ್ ಹೆಂಗಿದೆ ಅಂದ್ರೆ ಕೂಲ್ ಆಗಿದೆ. ಇಂಥ ನೇಚರ್ ಮಧ್ಯ ಇಂಥ ಮನೆಗಳು, ಇಂಥ ವಾಸ, ಪುಣ್ಯ ಮಾಡಿದ್ದಾರೆ ಇವರೆಲ್ಲ. ಅಲ್ಲ, ಇವ್ರು ಅನ್ಕೋತಾರೇನೋ ನಮ್ಗಳಿಗೆ ನಮ್ಮ ಲೈಫ್ ಚೆನ್ನಾಗಿದೆ ಅಂತ. ಮಳೆಗಾಲ ಬಂದ್ರೆ ಇವ್ರ ಕಷ್ಟದಲ್ಲಿ ನಮ್ಮ ಲೈಫೇ ಚೆನ್ನಾಗಿದೆ ಅಂತ ಇವ್ರು ಅನ್ಕೋತಾರೇನೋ. ನಮ್ಗನ್ಸುತ್ತೆ ಇವ್ರ ಲೈಫ್ ಚೆನ್ನಾಗಿದೆ ಅಂತ. ನೋಡಕ್ಕಷ್ಟೇ ಚಂದ, ಬಟ್ ಜೀವ್ಸಕ್ ಕಷ್ಟ ಇರ್ಬೋದು ಇಲ್ಲಿ. ನೋಡಿ ಹಿಂಗ ನದಿ ಮೇಲೆ ಇಲ್ಲಿ ಮನೆಗಳು ವಾಸನೆ ಇಲ್ಲ, ಯಾವಾಗ ಕುಸಿದೋಗುತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ಒಂದೊಂದು ಮನೆಗಳಿದೆ, ಬಟ್ ಜನ ಇಲ್ಲ. ಮನೆ ಹೆಂಗ್ ಕಟ್ತಾ ಇದಾರೆ ಈ ದರೆ ಮೇಲೆ, ಫುಲ್ ಇದ್ರ ಮೇಲೆ ಗುಡ್ಡ. ಅದೇ ಗುಡ್ಡ, ಸಿರ್ಸಿ ಲ್ಯಾಂಗ್ವೇಜ್ ಮಾತಾಡಿ. ಗುಡ್ಡದ ಮೇಲೆ ಮನೆ. ರೂಲ್ಸ್ ಅಂದ್ರೆ ರೂಲ್ಸ್ ಇವ್ರದಲ್ಲ. ಎಲ್ಲೋ ಟ್ಯಾಕ್ಸಿ ಅಲ್ವಾ, ಟ್ಯಾಕ್ಸಿ ಕಲರು ಕೂಡ ಎಲ್ಲೋ ಇರುತ್ತೆ. ಆಮೇಲೆ ಆ ಚಿಕ್ಕದ ಆಲ್ಟೋ ಕಾರ್ ಎಲ್ಲ ಇದ್ವಲ್ಲ ಟ್ಯಾಕ್ಸಿ ತರ, ಬ್ಲ್ಯಾಕ್ ಅಂಡ್ ಮತ್ತೆ ಎಲ್ಲೋನೇ ಸುತ್ತ ಎಲ್ಲ ಇರುತ್ತೆ. ವ್ಯೂ ಪಾಯಿಂಟ್ ಟರ್ನ್ ಮಾಡಂಗೆ. ವಾವ್, ಹೆಂಗಿದೆ ವ್ಯೂ ಪಾಯಿಂಟ್, ಸಖತ್ತಾಗಿದೆ. ಹೆಂಗಿದೆ ನೋಡಿ ಗೈಸ್ ವ್ಯೂ ಪಾಯಿಂಟ್. ಅಲ್ಲಿ ದೂರದಲ್ಲಿ ಜಿಪ್ ಲೈನ್ ಇದೆ. ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೋಗೋ ಥರ ನೋಡಿ ಗೈಸ್. ಇಲ್ಲಿ ಜಿಪ್ ಲೈನ್ಗೆ ಅಂತ ಇವಾಗ ಹೋಗ್ತಾ ಇದ್ದೀನಿ, ಟ್ರೈ ಮಾಡೋಣ. ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ. Put it down to slow down your speed. Okay, continue pressing and end point. ನೋಡಿ ಸುಸ್ತಾಗಿ ಬಂದವಳೆ. ಫೈನಲಿ ಜಿಪ್ ಲೈನ್ ಫಿನಿಶ್ ಮಾಡಿ ಬಂದೆ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. 90 kg ಅಲೌಡ್ ಇದೆ ಅಂತ ಅಂದರು. ಸೊ ಹಂಗಾಗಿ ನಮ್ಮನೆಯವ್ರನ್ನ 95 kg ಇರೋದ್ರಿಂದ ನಮ್ಮನೆಯವ್ರನ್ನ ಬಿಟ್ಟಿಲ್ಲ. ನಾನು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದೆ. 1000 rupees ಕೊಟ್ಟವ್ರಿಗೆ ಈ ಕೆಳಗಡೆ 2 ಲೈನ್ ಮಾಡಿಸ್ತಾರೆ. 1500 ಕೊಟ್ಟರೆ 4 ಲೈನು. ಬಟ್ ಅಲ್ಲಂತೂ ಮೇಲ್ಗಡೆ ಹೋಗ್ತೀವಲ್ಲ ನಾವು, ಅಲ್ಲೊಂದು 150 ಮೆಟ್ಲು ಹತ್ತೋಗ್ಬೇಕಲ್ಲ. ಆ ಮೆಟ್ಲಿಗೆ ಹತ್ತೋಗೋ ಜಾಗ ಅಂತೂ ಹೆಂಗಿದೆ ಗೊತ್ತಾ, ಫುಲ್ಲು ಸ್ಟೆಪ್ಸು ಈ ಥರ ಇದೆ, ಹಿಂಗೆ ಹತ್ತೋಗ್ಬೇಕು. ಅದು ಸಣ್ಣ ಕಲ್ಗಳು ಅಷ್ಟೇ, ಮೆಟ್ಲಿಲ್ಲ. ಕಲ್ಗಳು ಹತ್ಕೊಂಡು ಹೋಗ್ಬೇಕು. ಎಲ್ಲ ಪಾಚಿ ಕಟ್ಕೊಂಡಿದೆ, ಚೆನ್ನಾಗಿದೆ. ಹತ್ತಕ್ಕಾಗದೆ ನಾನು ಅಲ್ಲಲ್ಲಿ ನಿಂತ್ಕೊಂಡು ಹೋದೆ. ಫುಲ್ ಒಂದೇ ಸಲ ನಂಗೆ ಹತ್ತಕ್ಕಾಗಿಲ್ಲ. ಸೊ ಹಾಗಾಗಿ ಅಲ್ಲಲ್ಲಿ ನಿಂತ್ಕೊಂಡು ರೆಸ್ಟ್ ತೊಗೊಂಡೋದೆ. ಬಟ್ ಅವರು ಹಿಂಗೆ ಒಬ್ಬೊಬ್ಬ ಪರ್ಸನ್ಗೂ, ಇಬ್ಬಿಬ್ಬರು ಪರ್ಸನ್ಗೂ ಹಿಂಗೆ ಕರ್ಕೊಂಡೋಗಿ ಬರಬೇಕಲ್ಲ. ಆ ಟೈಮಲ್ಲಿ ಅವ್ನು ಒಬ್ಬನೇ ಅಪ್ ಆ್ಯಂಡ್ ಡೌನ್ ಹತ್ತಿ ಹಿಡಿದು ಮಾಡ್ತಾನೆ. ಅಲ್ಲಿ ಕಷ್ಟ. ನಮ್ಗೆ ಹತ್ತಕ್ಕೆ ಅಷ್ಟು ಅನಿಸ್ತೀವಿ, ಬಟ್ ಅವ್ನಿಗೆ ಹತ್ತಕ್ಕೂ ಕಷ್ಟನೇ. ಪಾಪ ಹತ್ತು ಬಂದ್ಬಿಟ್ಟು ಸ್ವಲ್ಪ ಹೊತ್ತು
ಕೂತ್ಕೊಂಡು ತಿರ್ಗಾ ಮತ್ತೆ ಹತ್ತದ. ಯಾವುದು ಈಸಿ ಅಲ್ಲ ಗಾಯ್ಸ್, ಇಲ್ಲಿ ಯಾವುದು ಈಸಿ ಇಲ್ಲ, ಎಲ್ಲ ಪಾಪ ಜನರಿಗೆ ಕಷ್ಟ. ನಮಗೆ ನೋಡೋರಿಗೆ ಈಸಿ ಇರ್ಬೋದು ಅಂತ ಅನಿಸುತ್ತೆ, ಬಟ್ ಪಾಪ ಅವ್ರು ಕಷ್ಟಪಡೋದು ಅವ್ರಿಗೆ ಗೊತ್ತು. ಇಲ್ಲಿ ನಮ್ಮ ಸೌತ್ ಕಡೆಯವ್ರು ತುಂಬ ಜನ ಇದ್ದಾರಪ್ಪ, ಎಲ್ಲ ತೆಲುಗು ಅವರು, ಕನ್ನಡದವರು, ಮಲಯಾಳಿಗಳು, ಹಾಂ ತ್ರಿಶೂರು, ತುಂಬ ಜನ ಇದ್ದಾರೆ. ಎಲ್ಲರಿಗೂ ಒಂಥರ ಈ ಥರ ಪ್ಲೇಸ್ ನೋಡೋದಂದ್ರೆ ಹೊಸದಲ್ವಾ, ಚೆನ್ನಾಗಿರುತ್ತೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಬಂಜಿ ಜಂಪಿಂಗ್ ಅಂತೆ, ಬಟ್ ಬಿಡ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ ಅಲ್ವಾ, ಬಿಡ್ತಾ ಇಲ್ಲ. ಏನಾದ್ರು ಪ್ರಾಬ್ಲಮ್ ಇರ್ಬೋದೇನೋ. ಅದು ಡೀಪ್ ಫಾರೆಸ್ಟ್ ಅಲ್ಲಿ ಮೇಲೆ ಏನಾದರೂ ಆ್ಯನಿಮಲ್ಸ್ ಏನಾದರೂ ಇರ್ಬೋದೋ ಏನೋ, ಯಾರಿಗೆ ಗೊತ್ತು. ನಾವು ಇದು ಏನೋ ವ್ಯೂ ಪಾಯಿಂಟು ಅಂದ್ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಂಡ್ವಿ ಅಲ್ಲ, ಅವಾಗ ಕಾಣಿಸ್ತು ಜಿಪ್ ಲೈನ್ ಇರೋದು. ಸೊ ಆಮೇಲೆ ಏನು ಅಂತ ನೋಡೋಣ ಅಂತ ಮುಂದೆ ಹೋಗೋವರೆಗೆ ಜಿಪ್ ಲೈನ್ ಚೆನ್ನಾಗಿತ್ತು. ಮತ್ತೆ ರಿಟರ್ನ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಕ್ಕೂ ಮೋಸ ಇಲ್ಲ, ಚೆನ್ನಾಗಿತ್ತು ಅಲ್ವಾ. ಇಲ್ಲಿನ ಸಾಂಗ್ ಕೇಳಿ ಗೈಸ್, ಸಖತ್ತಾಗಿದೆ ಸಾಂಗ್ ಅಲ್ವಾ. ಟೂ ವೀಲರಲ್ಲಿ ಹೋಗೋ ಎಕ್ಸ್ಪೀರಿಯನ್ಸೇ ಬೇರೆ. ಕಾರಲ್ಲಿ ಏನಿಲ್ಲ, ಗೂಡಲ್ಲಿ ಕುತ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋದಂಗಿರುತ್ತೆ. ಟೂ ವೀಲರಲ್ಲಿ ಈ ಫ್ರೆಶ್ನೆಸ್ಸು, ಈ ಏರ್ನೆಲ್ಲ ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಬರ್ಡ್ಸ್ ಥರ ಫೀಲ್ ಇರುತ್ತೆ. ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ರೈಡರ್ಸ್ ಎಲ್ಲ ಈ ಮೇಘಾಲಯ ರೂಟ್ಸ್ನೆಲ್ಲ ಟೂ ವೀಲರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬೆಟ್ಟದ ಮಧ್ಯೆ ಫಾಗು, ಇನ್ನು ಮಳೆಗಾಲದಲ್ಲಂತೂ ಅಲ್ಲಲ್ಲಿ ವಾಟರ್ ಫಾಲ್ಸ್ ಇದ್ರಂತೂ ಸ್ವರ್ಗನೇ ಕಣ್ಮುಂದೆ. ಲೊಕೇಶನ್ ನೋಡೋದು ಕಷ್ಟ ಆಗಲ್ಲಲ್ಲ, ಚೆನ್ನಾಗಿ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಅಲ್ಲಲ್ಲಿ ಮನೆಯವರೇ ವ್ಯೂ ಪಾಯಿಂಟ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ನೋಡಿ ಪಾಪ ಒಳ್ಳೆ ಜನ ಅನಿಸುತ್ತೆ, ಅವ್ರವ್ರ ಮನೆ ಹತ್ರ ಎಲ್ಲ ವ್ಯೂ ಪಾಯಿಂಟ್ ಮಾಡಿಟ್ಟಿದ್ದಾರೆ ಟೂರಿಸ್ಟ್ಗಳಿಗೆ ನೋಡೋಕ್ಕೆ ಚೆನ್ನಾಗಿರಲಿ ಅಂತ. ಕೇವ್ ಹತ್ರ ಬಂದ್ವಿ, ಗಾಡಿನ ಪಾರ್ಕ್ ಮಾಡಿ ಕೇವ್ ಹೆಂಗಿದೆ ನೋಡೋಣ.